ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಅವರು ತನ್ನ ಬಾಲ್ಯದ ಘಟನೆಯನ್ನು ಹೇಳ್ತಾ ಇರ್ತಾರೆ ಮೀನಾ ಅವ್ರಿಗೆ. ಆ ಘಟನೆಯಲ್ಲಿ ಶಾಂತಿ ಅವರು ಸೂರ್ಯನ ಹುಟ್ಟೆ ಅಭಿಷೇಕ್ನ ಅಂತ ತಿಳ್ಕೊಂಡಿರ್ತಾರೆ. ರಂಗನಾಥ್ ಅವರು ಹತ್ರ ದಿನಾನು ಸಣ್ಣ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಜಗಳ ಆಡ್ತಾ ಇರ್ತಾರೆ. ಆಗ ಸೂರ್ಯ ಅವರು ಮೀನಾ ಹತ್ರ ನನ್ನ ತಂದೆ ನನ್ನಂಥ ಪಾಪಿನ ಉಳಿಸ್ಕೊಳ್ಳೋದಕ್ಕೆ ನನ್ನ ದೇವರು ಪಡ್ತಿರೋ ಪಡು ಒಂದೊಂದಲ್ಲ ಕಣೆ ಮೀನಾ ಅಂತ ಹೇಳ್ತಾರೆ. ದಿನಾಲೂ ಜಗಳ ಆಡ್ತಿರೋ ಹಸುವಿನಲ್ಲಿ ಇದ್ರೂ ಅಳ್ತಾ ಇದ್ರೂ ಸಕ್ಕರೆ ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ನನ್ನ ತಂದೆ ಅದೆಷ್ಟು ಸುಸ್ತಾಗಿ ಬಂದ್ರೂ ಹಸುವಿನಿಂದ ಅಳ್ತಾ ಇದೆಯಾ ಕಂದ ಅಂತ ಹಸುವಿನ ಹಾಲು ಕುಡಿಸಿ ಇಡೀ ರಾತ್ರಿ ಹೆಗಲ ಮೇಲೆ ಹಾಕ್ಕೊಂಡು ತಟ್ಟಿ ತಟ್ಟಿ ಮಲಗಿಸಿ ಸೋತೋಗ್ತಿದ್ದ ಅಂತ ಹೇಳ್ಬಿಟ್ಟು ತಂದೆನ ತುಂಬಾ ಹೊಗಳ್ತಾ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇದ್ದಂಗೆ ನಾನು ದೊಡ್ಡವನಾಗ್ತಾ ಬಂದೆ. ಕೈ ಹಿಡಿಸಿ ನಡೆಸಲೂ ಇಲ್ಲ, ಕೈ ತುತ್ತು ಮಾಡಿ ತಿನ್ನಿಸ್ಲೂ ಇಲ್ಲ. ಆದರೂ ನಾನು ಸ್ಕೂಲ್ಗೆ ಹಾಕಿದ್ರು. ಸ್ವಲ್ಪ ದಿನ ಕಾಲ ಮನೆಯಲ್ಲಿ ವಾತಾವರಣ ತಣ್ಣಗಾಯಿತು. ಸ್ವಲ್ಪ ಸಮಾಧಾನ ಸಿಕ್ತು. ಆ ಮಧ್ಯದಲ್ಲಿ ನನ್ನ ನಗುವಿಗೆ ಕಾರಣ ನನಗೆ ಒಂದೇ ಒಂದು ಜೀವ ಸಿಕ್ತು. ಆಗ ಮೀನವರು ಏನ್ರಿ ಅಂತ ಕೇಳ್ತಾರೆ. ಆಗ ಅದೇ ಕಣೆ ತಾರಾ ಅವರು ಅಂತ ಹೇಳ್ತಾನೆ. ಆಗ ಮೀನವರು ಯಾರು ರೀ ಆ ತಾರಾ ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು ನನ್ನ ತಂಗಿ ಕಣೆ ಅಂತ ಹೇಳ್ತಾರೆ. ನನ್ನ ತಂಗಿ ತಾರಾ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೇ ನನ್ನ ಜೊತೆ ನನ್ನ ಅಪ್ಪ ಯಾವ ರೀತಿ ನೋಡ್ಕೋತಾ ಇದ್ರೋ ಆ ರೀತಿ ನನ್ನ ಜೊತೆಗೆ ಆಟ ಪಾಠದಲ್ಲಿ ಎಲ್ಲದರಲ್ಲೂ ನನ್ನ ಜೊತೆಗೆ ನನ್ನನ್ನು ನಗಿಸ್ತಾ ಚೆನ್ನಾಗಿರೋಳು ನನ್ನ ಜೊತೆ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವಿಬ್ಬರು ಆಟ ಆಡ್ತಾಯಿದ್ರೆ ನನಗೆಲ್ಲೂ ಹೊರಗಡೆ ಹೋಗ್ಬೇಕಂತ ಅನ್ನಿಸ್ತಾನೆ ಇರ್ತಿರ್ಲಿಲ್ಲ ಮೀನಾ ಅಂತ ಹೇಳ್ಬಿಟ್ಟು ಮೀನಾ ಅವ್ರಿಗೆ ಹೇಳ್ತಾ ಇರ್ತಾರೆ ತನ್ನ ತಂಗಿ ಬಗ್ಗೆ. ಆಗ ಬಾಲ್ಯದಲ್ಲಿ ಸೂರ್ಯ ಅವರು ಮತ್ತು ಅವ್ರ ತಂಗಿ ಆಟ ಆಡ್ತಿರುವಾಗ ಮನೆಯಲ್ಲಿ ಅವರಮ್ಮ ಸ್ಕೂಲಿಗೆ ಟೈಮ್ ಆಯಿತು ಸೂರ್ಯ ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬ್ಯಾಗ್ ತಂದುಬಿಟ್ಟು ಸ್ಕೂಲಿಗೆ ಹೋಗ್ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ನಾನೆಲ್ಲೂ ಹೋಗೋದಿಲ್ಲ ಅಮ್ಮ, ನಾನು ತಾರನ ಜೊತೆಗೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾರೆ. ಆಗ ಶಾಂತಿ ಅವರು ಸ್ಕೂಲ್ಗೆ ಹೋಗ್ಬೇಕು ನೀನು, ಇಲ್ಲಾಂದರೆ ಒದೆ ತಿಂತೀಯ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೂ ಅವನು ಹೋಗಲ್ಲ ಅಂತ ಹೇಳ್ತಾನೆ. ಆವಾಗ ನನ್ನ ಮುದ್ದು ಬಂಗಾರ ಹೋಗ್ಬೇಕಪ್ಪ, ಸಾಯಂಕಾಲ ಬಂದುಬಿಟ್ಟು ತಾರನ ಜೊತೆಗೆ ಆಟ ಆಡು ಅಂತ ಹೇಳ್ತಾರೆ. ಆದರೂ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಮನೋಜನ್ನು ಕರೆದ್ಬಿಟ್ಟು ಅವನಿಗೂ ಬ್ಯಾಗ್ ಕೊಟ್ಬಿಟ್ಟು ಕರ್ಕೊಂಡೋಗೋ ಸೂರ್ಯನೂ ಇಬ್ಬರು ಹೋಗಿ ಜೊತೆಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆವಾಗ ಮನೋಜ್ ಅವರು ಬಾರೋ ಸ್ಕೂಲಿಗೆ ಯಾಕೋ ಬರಲ್ಲ ಅಂತೀಯ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾರೆ. ಆಗ ಸೂರ್ಯನು ಮನೋಜ ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗಲೂ ನಾನು ಬರೋದಿಲ್ಲ ಅಂತಲೇ ಸೂರ್ಯ ಹಠ ಮಾಡ್ತಾ ಇರ್ತಾರೆ. ಆಗ ಮನೋಜ್ ಅವರು ಯಾಕೋ ಹಠ ಮಾಡ್ತೀಯ, ಅಪ್ಪ ಅಮ್ಮ ಹೇಳಿದಾರಲ್ಲ ಹೋಗೋಣ ಬಾರೋ ಸ್ಕೂಲ್ಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಾನು ಯಾವ ಸ್ಕೂಲಿಗೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹಠ ಮಾಡ್ತಾನೆ ಇರ್ತಾರೆ. ರೋಡಲ್ಲಿ ಸೂರ್ಯನು ಮನೋಜ ಇಬ್ಬರೂ ಕಿತ್ತಾಡ್ಬಿಟ್ಟು ಮನೋಜ್ ಅವ್ರಿಗೆ ತಲೆಗೆ ಏಟಾಗುತ್ತೆ. ಆಗ ಮನೆಗೆ ಬರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಯಾಕೋ ಈ ರೀತಿ ಜಗಳ ಆಡಿದ್ದೀರಾ, ತಲೆಗೆಲ್ಲ ಏಟು ಮಾಡಿದ್ದೀಯ ಸೂರ್ಯ, ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ಜಾತಕದಲ್ಲಿ ಇದೆಯಲ್ರಿ ಅವನಿಗೆ, ಅದೇ ರೀತಿ ನಮ್ಮ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಶಾಂತಿಯವರು ಬೈತಾ ಇರ್ತಾರೆ. ನನಗೆ ಮನೇಲಿ ಯಾರು ಪ್ರಾಣ ಹೋಗುತ್ತೆ ಅಂತ ಪ್ರತಿದಿನ ಪ್ರತಿ ಕ್ಷಣವೂ ನನಗೆ ಹೆದರಿಕೆ ಆಗ್ತಾಯಿದೆ ರೀ ಅಂತ ಹೇಳ್ತಾರೆ. ರೀ ಇವನನ್ನ ಮನೆ ಬಿಟ್ಟು ಕಳಿಸ್ರಿ ರೀ, ಇವನಿಂದ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಶಾಂತಿಯವರು ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಅವನೆಲ್ಲೇ ಹೋಗ್ತಾನೆ, ಅವ್ನು ಚಿಕ್ಕ ಮಗು ಎಲ್ಲೇ ಹೋಗ್ತಾನೆ ಅಂತ ಹೇಳ್ತಾ ಇರುವಾಗ ಮನೋಜ ಹೇಳ್ತಾನೆ, ಪುಟ್ಟ ಮನೋಜ ಅವನ ಅಜ್ಜಿ ಮನೇಲಿ ಇರ್ತಾನೆ ಬಿಡಪ್ಪ, ನಾನು ಇಲ್ಲಿರ್ತೀನಿ, ಅವನ ಅಜ್ಜಿ ಮನೇಲಿ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ಶಾಂತಿಯವರು ಕೂಡ ಹೌದು 6 ವರ್ಷದ ತನಕ ಅವನು ಅಲ್ಲೇ ಇರಲಿ, ಅಲ್ಲೇ ಬೆಳೀಲಿ ಅಂತ ಹೇಳ್ತಾ ಇರ್ತಾರೆ. ಶಾಂತಿಯವರು ಮತ್ತು ಮನೋಜ್ ಅವರು ಸೂರ್ಯ ಇದ್ದರೆ ನಾವು ಮನೇಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶಾಂತಿಯವರು ಕೇಳ್ತಾರೆ, ನಾವು ಮುಖ್ಯನೋ ಇಲ್ಲ ಸೂರ್ಯ ಮುಖ್ಯನೋ, ನಿಮ್ಗೆ ಯಾರು ಬೇಕು ಅಂತ ಹೇಳಿರಿ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ನಿನಗೆ ನಾನು ಗಂಡ, ಅವನಿಗೆ ಅಪ್ಪ, ಆದ್ದರಿಂದ ನನಗಿಬ್ರೂ ಮುಖ್ಯನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.